ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯ ಹೇಳಿಕೆಗಳ ತಲೆನೋವಾಗಿದ್ದಾವೆ. ರಾಬರ್ಟ್ ವಾದ್ರಾರಿಂದ ಆರಂಭಗೊಂಡು ಆರ್.ಬಿ. ತಿಮ್ಮಾಪುರ್ ತನಕ ಧರ್ಮ ನೋಡಿ ಹೊಡೆದದ್ದು ಸತ್ಯ ಅಂತ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಅಸಾದುದ್ದೀನ್ ಓವೈಸಿ ತನಕ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೀಗಿರುವಾಗ ವೈಯಕ್ತಿಕ ಹೇಳಿಕೆಗಳು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಿಗೆ, ಹೈಕಮಾಂಡ್ಗೆ ಒಂಥರ ಇಕ್ಕಟ್ಟು. ಜಯರಾಮ್ ರಮೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ಕಾಂಗ್ರೆಸ್ ನಿಲುವು ಏನು ಅಂತ CWC ಸಭೆಯಲ್ಲಿ ತಿಳಿಸಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷರು, ವಿಪಕ್ಷ ನಾಯಕರ ಹೇಳಿಕೆನೇ ಪಕ್ಷದ ನಿಲುವು. ಉಗ್ರ ದಾಳಿಯ ಬಗ್ಗೆ ನಮಗೆ ಹಲವು ಪ್ರಶ್ನೆಗಳಿರಬಹುದು, ಆದರೆ ಪಕ್ಷ ದೇಶದ ಜೊತೆ ಒಟ್ಟಾಗಿ ನಿಲ್ಲುತ್ತೆ. ಇದನ್ನು ಹೊರತುಪಡಿಸಿ ನೀಡಿದ ಹೇಳಿಕೆಗಳು ವೈಯಕ್ತಿಕ ಅಂತ. ಮತ್ತೊಮ್ಮೆ ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಏರ್ ಸ್ಟ್ರೈಕ್ ಆದಾಗಿನ ಒಂದು ವಿದ್ಯಮಾನ ನೆನಪಿಗೆ ಬರುತ್ತೆ ನನಗೆ. ಕುಮಾರ್ ವಿಶ್ವಾಸ್ ಅವರು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು. ಆಮ್ ಆದ್ಮಿ ಪಕ್ಷದಲ್ಲಿದ್ದರವಾಗ ಆಮ್ ಆದ್ಮಿ ಪಕ್ಷ ಒಂದು ಪ್ರೆಸ್ ನೋಟ್ ರೆಡಿ ಮಾಡುತ್ತಂತೆ. ಏರ್ ಸ್ಟ್ರೈಕ್ ಆಗಿದ್ದಕ್ಕೆ ದಾಖಲೆ ಕೊಡಬೇಕು, ಸಾಕ್ಷಿ ಕೊಡಬೇಕು, ಇದಾಗಿದ್ದ ಡೌಟು ಅಂತ. ಕುಮಾರ್ ವಿಶ್ವಾಸ್ ಹೋಗಿ ಅರವಿಂದ್ ಕೇಜ್ರಿವಾಲ್ರಿಗೆ ಹೇಳ್ತಾರೆ, ಇಲ್ಲ ಇಂಥ ಅಧ್ವಾನ ಮಾಡ್ಕೊಳ್ಳೋದು ಬೇಡ, ಈ ಹೇಳಿಕೆ ಪಾಕಿಸ್ತಾನಕ್ಕೆ ಆಹಾರ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸುದ್ದಿ ಆಗುತ್ತೆ ಅಂತ. ಅರವಿಂದ್ ಕೇಜ್ರಿವಾಲ್ ಬೈದ್ರಂತೆ, ನಾ ಹೇಳಿಕೆ ಕೊಟ್ಟರೆ ಏನು ಪಾಕಿಸ್ತಾನ ಮೀಡಿಯಾದಲ್ಲಿ ಏನು ಸುದ್ದಿ ಆಗುತ್ತೆ, ಇದು ನಮ್ಮ ಅಧಿಕೃತ ನಿಲುವು, ನೀನು ಮಾತಾಡದೇ ಇದ್ರೆ ನಾನು ಮಾತಾಡ್ತೀನಿ ಅಂತ ಹೋಗಿ ಪ್ರೆಸ್ ಮುಂದೆ ಮಾತಾಡ್ಬಿಟ್ರಂತೆ. ಮಾರನೇ ದಿವಸ ಪಾಕಿಸ್ತಾನದ ಮೀಡಿಯಾ ತುಂಬ ಅದೇ ಸುದ್ದಿ, ದೆಹಲಿ ಮುಖ್ಯಮಂತ್ರಿಗಳೇ ಪ್ರಶ್ನೆ ಮಾಡ್ತಿದ್ದಾರೆ ಇದನ್ನು ಅಂತ. ಕರ್ನಾಟಕದ ಮುಖ್ಯಮಂತ್ರಿಗಳದ್ದು ಹಾಗೆ ಆಯಿತು. ಅಜಿತ್, ಆಗ ದೆಹಲಿ ಮುಖ್ಯಮಂತ್ರಿಗಳು ಏನು ಫ್ಲಿಪ್ ಫ್ಲಾಪ್ ಮಾಡಿದ್ರು ಅದನ್ನು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೋಡಿ, ಇದೊಂದು ಅಕಾಡೆಮಿಕ್ ಡಿಸ್ಕಷನ್. ಎಸ್, ಎಲ್ಲರೂ ಯುದ್ಧೋತ್ಸಾಹಿಗಳಾಗಿ ಯುದ್ಧೋನ್ಮಾದದಲ್ಲೇ ಇರಬೇಕಾಗಿಲ್ಲ, ಆಗಿಲ್ಲ. ಹೌದು, ಆಂಟಿ ವಾರ್ ದೊಡ್ಡ ಮಟ್ಟದ ಕ್ಯಾಂಪೇನ್ ಇಡೀ ವಿಶ್ವದಲ್ಲಿ ನಡೆಯುತ್ತೆ. Yes. ಅಮೆರಿಕ ದಾಳಿ ಇಸ್ರೇಲ್ನಲ್ಲಾಗತ್ತೆ, ಇಸ್ರೇಲ್ನಲ್ಲೂ ಆಗುತ್ತೆ. ಬಟ್ ದ್ಯಾಟ್ ಈಸ್ ಅನ್ ಅಕಾಡೆಮಿಕ್ ಡಿಸ್ಕಷನ್. ನೀವು ಅದನ್ನು ಯಾವಾಗ ಹೇಳಿಕೆ ಕೊಡ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಸಿದ್ದರಾಮಯ್ಯನಂಥವ್ರಿಗೆ ತನ್ನ ಹೇಳಿಕೆಯ ರಿಪರ್ಕೇಷನ್ಸ್ ಏನು, ಕಾನ್ಸಿಕ್ವೆನ್ಸ್ ಏನು ಗೊತ್ತಿಲ್ಲ ಅಂದರೆ ಯಾರೂ ನಂಬೋಕ್ಕಾಗಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದರೂ ಈ ಥರದ ಹೇಳಿಕೆ ನೋಡಿ, ದಾಳಿ ಆಗಿ ನಿಮಗೆ ಮಂಗಳವಾರ ದಾಳಿ ಆಗಿದೆ, ಗುರುವಾರ ಶುಕ್ರವಾರ ಅಂತ್ಯ ಸಂಸ್ಕಾರಗಳು ನಡೆದಿವೆ. ಎಸ್, ಏನು ರೆಸ್ಪಾನ್ಸ್ ಇರಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಮತ್ತು ಅದರಲ್ಲೂ ಪ್ರಧಾನಮಂತ್ರಿ, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆ್ಯಂಡ್ ಸೇನಾ, ಮೂರು ಸೇನೆಗಳ ಮುಖ್ಯಸ್ಥರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕುಳಿತುಕೊಂಡು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ದೇಶದಲ್ಲಿ ಆ ಸಣ್ಣ ಗುಂಪೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು. ಅದಕ್ಕೆ ಇಡೀ ದೇಶದ ಜನ ಬ್ಯಾಕಿಂಗ್ ಮಾಡಬೇಕಾಗತ್ತೆ. CWCಯ ಇಡೀ ಒಂದು ರೆಸಲ್ಯೂಷನ್ ಏನಿತ್ತು, ಇಟ್ ವಾಸ್ ಇನ್ ದ ರೈಟ್ ಡೈರೆಕ್ಷನ್. ಕರೆಕ್ಟ್. ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ನೀವು ಪ್ರಶ್ನೆಗಳನ್ನು ಎತ್ತಬಾರ್ದ, ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತಬಹುದು. ಅದು ಈಗಲೇ ಎತ್ತಬಾರ್ದು ಅಂತಕ್ಕಂಥದ್ದನ್ನು ಕೂಡ ಯಾರೂ ಹೇಳೋಕ್ಕಾಗಲ್ಲ. ಸೆಕ್ಯೂರಿಟಿ ಫೇಲ್ಯೂರ್ ಅಂತಕ್ಕಂಥ ಪ್ರಶ್ನೆಗಳೇನಿವೆ ಅವು ಆಂತರಿಕವಾಗಿ ಪ್ರಜಾಪ್ರಭುತ್ವದ ದೇಶದಲ್ಲಿ ಎತ್ತಲಾಗುವಂಥದ್ದೇ. ಆದರೆ ನಿಮ್ಗೆ ಇವತ್ತು ನೀವು ಯುದ್ಧ ಬೇಡ, ಯಾವ ಸಂದರ್ಭದಲ್ಲಿ ನಿಂತು ಹೇಳಿಕೆ ಕೊಡ್ತಾ ಇದ್ದೀರಿ? ದ್ಯಾಟ್ ಈಸ್ ಎನ್ ಅಕಾಡೆಮಿಕ್. ಐ ಅಂಡರ್ಸ್ಟ್ಯಾಂಡ್. ನಾನು ಸಿದ್ದರಾಮಯ್ಯನವರು ಹೇಳಿದ ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ? ನಂಬರ್ 1 ಸಿದ್ದರಾಮಯ್ಯನವ್ರಿಗೆ ಸಂಬಂಧಿಸಿದ್ದು. ತಿಮ್ಮಾಪುರರ ಹೇಳಿಕೆ, ಅರೆ ಏನು ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಇಡೀ ದೇಶ ವಿದೇಶಗಳ ಮೀಡಿಯಾ ರಿಪೋರ್ಟ್ ಮಾಡಿವೆ. ಈಗ ನೀವು ನಿನ್ನೆ ಭರತ್ ಭೂಷಣ್ ಅವರ ಪತ್ನಿಯವರ ಇಂಟರ್ವ್ಯೂ ಮಾಡಿದ್ರಿ, ಅವ್ರಿಗೆ ಆ ಅನುಭವ ಆಗಿಲ್ಲ, ಇನ್ನೊಬ್ಬರಿಗೆ ಆ ಅನುಭವ ಆಗಿತ್ತು. ಮಕ್ಕಳು ಮಾತಾಡ್ತಿದ್ದಾರೆ, ಉತ್ತರ ಭಾರತದಲ್ಲಿ ಆ ಅನುಭವ ಆಗಿದೆ, ಅವರು ನೋಡಿದ್ದಾರೆ, ಅವರು ಅದನ್ನು ಹೇಳ್ತಿದ್ದಾರೆ. ಈಗ ಆ ಡಿಟೇಲ್ಸ್ಗಳ ಬಗ್ಗೆ ವಿನಾಕಾರಣ ಕೆದಕಿ ತಿಮ್ಮಾಪುರವ್ರು ಏನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ನನಗೆ ಅರ್ಥ ಆಗಲ್ಲ. ಅದು ಆಮೇಲೆ ನೋಡಿ, ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳು ಬರೋವೆ.
ಲಾಭ ನಷ್ಟದ ಲೆಕ್ಕಾಚಾರನ ಎಲ್ಲ ರಾಜಕೀಯ ಪಕ್ಷಗಳು ಹಾಕವೆ. ಆದರೆ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ವಾಟ್ ಮೆಸೇಜ್ ಯು ವಾಂಟ್ ಟು ಗಿವ್? ನಾನು ಸಂತೋಷ್ ಲಾಡ್ರ ಹೇಳಿಕೆಯನ್ನು ಕೂಡ ನೋಡಿದೆ. ನೀವು ಏರ್ಫೋರ್ಸದ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಸಂತೋಷ್ ಲಾಡ್ ಅವ್ರಿಗೆ ಗೊತ್ತಿಲ್ವಾ? ನೀವು ಒಂದು ಆ ಕಡೆಯಿಂದ ಗುಂಡಿನ ಶಬ್ದ ಬರ್ತಾ ಇದ್ದಾವೆ, ಇಲ್ಲಿ ಯಾರೋ ಪೈಲಟ್ ಕೂತ್ಕೊಂಡಿರೋ ನೋಡೋಕೆ ಹೆಲಿಕಾಪ್ಟರ್ ಆನ್ ಆನ್ ಮಾಡಿ ನೀವು ಅಲ್ಲಿ ಹೋಗ್ತೀರಾ? ಅದಕ್ಕೇನು ಸ್ಟ್ಯಾಂಡರ್ಡ್ ಇಡೀ ಪ್ರದೇಶವನ್ನು ಕಾರ್ಡನ್ ಆಫ್ ಮಾಡಬೇಕಾಗತ್ತೆ. ಅಲ್ಲಿ ಮೇಲೆ ಏನು ನಡೆದಿದೆ ಅಂತಕ್ಕಂಥದ್ದು ಕೆಳಗಡೆ ಗೊತ್ತಾಗಲಿಕ್ಕೆ ಟೆಲಿಫೋನ್ ಸಂಪರ್ಕಗಳಿರಲಿಲ್ಲ. ಕೆಳಗಡೆ ಬರಬೇಕಾದ್ರೂ ನಿನಗೆ 35-40 ನಿಮಿಷ ಬೇಕು. ತಕ್ಷಣಕ್ಕಿಲ್ಲ ಹೆಲಿಕಾಪ್ಟರ್ ಚಾಲೂ ಮಾಡ್ಕೊಂಡು ಹೋಗಿ ಗುಂಡಿನ ದಾಳಿಯನ್ನು ನಡೆಸಲಿಕ್ಕಾಗತ್ತಾ? ಆಮೇಲೆ ಸಿ when we are not expert in some subjects, yes, we should leave them to the experts. ಕರೆಕ್ಟ್. ಆಮೇಲೆ ಈಗ ನೋಡಿ, ನಾನು ಅಂದರೆ ನಿವೃತ್ತ ಸೇನಾಧಿಕಾರಿಗಳು ಕೂತ್ಕೊಂಡು ಕೂಡ ಮಾತಾಡ್ತಾರೆ. ಬಟ್ ಯಾರಲ್ಲಿ ಫೀಲ್ಡಲ್ಲಿದ್ದಾರೆ ಅವ್ರದ್ದೇನು ಪ್ರಾಕ್ಟಿಕಲ್ ಡಿಫಿಕಲ್ಟೀಸು, ಎಸ್, ದೇ ವಿಲ್ ಟೇಕ್ ದ ಡಿಸಿಷನ್, ದೇ ವಿಲ್ ಟೆಲ್. ಆಮೇಲೆ ನಿಮಗೆ ನಂತರ ಗೊತ್ತಾಗೇ ಆಗತ್ತೆ ಯಾಕೆ ರೆಸ್ಪಾನ್ಸ್ ಅರ್ಧ ಗಂಟೆ 40 ನಿಮಿಷ ಈಗ 2 ತಾಸೇ ಲೇಟ್ ಆಯಿತು ಅಂತಕ್ಕಂಥದ್ದನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ನನಗನ್ಸುತ್ತೆ ಸಂತೋಷ್ ಲಾಡ್ ಅವರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ಇಲ್ಲ, ಅದಕ್ಕೊಂದು ರಾಜಕೀಯ ಹೇಳಿಕೆಗಳನ್ನು ಕೊಡಬೇಕು, ಅದಕ್ಕೊಂದು BJPಯವ್ರ ಹೇಳಿಕೆಗಳನ್ನು ಕೊಡಬೇಕು. ಅನ್ಫಾರ್ಚುನೇಟ್ ಅನ್ಸುತ್ತೆ ಅಜಿತ್ ನನಗೆ ಈ ರಾಜಕೀಯ ನಾಯಕರ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ವೆನ್ ಯು ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್, ವೈ ಯು ಆರ್ ಗಿವಿಂಗ್ ಸ್ಟೇಟ್ಮೆಂಟ್ಸ್? ಅಂದರೆ ನಿಮಗೇನೂ ಸಂಬಂಧ ಇಲ್ಲ, ಸೂತ್ರ ಇಲ್ಲರಿ, BJPಯವರೇ ಇರಲಿ ಅದು ಕಾಂಗ್ರೆಸ್ನವರೇ ಇರಲಿ, ಅಲ್ಲಿ ಟಾಪ್ ಲೆವೆಲ್ನಲ್ಲಿ ಒಂದು ನಿರ್ಣಯಗಳನ್ನು ಕೆಲವೊಂದು ಸಲ ಆದರೂ ನಾವು ಎಷ್ಟೇ ಪ್ರಜಾಪ್ರಭುತ್ವ ದೇಶ ಆದರೂ ಕೂಡ ಕೆಲವೊಂದು ಸಲ ಕೆಲವರು ನಿರ್ಣಯ ತೆಗೆದುಕೊಳ್ಳಿಕ್ಕೆ ನಾವು ಕೂಡಿಸಿದ್ದೀವಿ, ಅವರು ಆ ನಿರ್ಣಯ ತೆಗೆದುಕೊಳ್ತಾರೆ. ಸೇನೆ ಒಪ್ಪಿಗೆ ಇಲ್ಲದೆ ಯಾವುದೇ ರಾಜಕೀಯ ನಾಯಕರು ಯುದ್ಧ ಮಾಡಬೇಕೋ ಬೇಡೋ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗತ್ತಾ? ಆ್ಯಂಡ್ ಸರ್ಪ್ರೈಸಿಂಗ್ಲಿ OIC ಭಾಳ ಸೆನ್ಸಿಬಲ್ ಆಗಿ ಮಾತಾಡಿದ್ರಿ ಇಡೀ ವಿಷಯದಲ್ಲಿ. ಒಂದು ಶಬ್ದ ಅವ್ರದ್ದು ಆಚೆ ಈಚೆ ಆಗಿಲ್ಲ. ಅಲ್ಲ, OIC ಅಮಿತ್ ಶಾ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟು, ಹಾಂ ನೋ ಅಂದ್ರೆ ಅಮಿತ್ ಶಾ ಬಗ್ಗೆ ಆಯ್ತು ರೀ, ಟೋಟಲ್ ಇನ್ಸಿಡೆಂಟ್ ಬಗ್ಗೆ ಒಂದು ಶಬ್ದ ಆಚೆ ಈಚೆ ಆಗಿಲ್ಲ. AICCಯ ರೆಸಲ್ಯೂಷನ್ ಕೂಡ ಅಷ್ಟೇ, ಹೌದು ಭದ್ರತಾ ವೈಫಲ್ಯ ಆಗಿದೆ, ಬೇಹುಗಾರಿಕಾ ವೈಫಲ್ಯ ಆಗಿದೆ, ಆದರೆ ಇದಕ್ಕೆ ಭಾರತ ಉತ್ತರ ಕೊಡಬೇಕು, ಕೇಂದ್ರ ಸರ್ಕಾರ ಏನು ನಿರ್ಧಾರ ತಗೊಂಡ್ರು ಬೆಂಬಲಕ್ಕಿರ್ತೀವಿ. ಅಜಿತ್, ಆ ಡಿಫೆನ್ಸಿವ್ ಇಸ್ ಡಿಫ್ರೆಂಟ್. ಎಸ್, ನಾವೇನು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಅದೊಂದು ಚರ್ಚೆ ನಿಶ್ಚಿತ. ಆದರೆ ಆ ಚರ್ಚೆಗೆ ಪ್ರಯಾರಿಟಿಯನ್ನು ಕೊಟ್ಟು ಮುಂದೇನು ಮಾಡಬೇಕು ಅಂತಕ್ಕಂಥದ್ದರ ಚರ್ಚೆಯನ್ನು ನಾವು ಈ ರೀತಿ ದಿಕ್ಕಿಗೆಡಿಸ್ತಾ ಹೋದರೆ ಕರೆಕ್ಟ್. ಯಾಕಂದರೆ ದಿಸ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಇಂಟರ್ನ್ಯಾಷನಲಿ ಭಾರತದ ಸ್ಟ್ಯಾಂಡಿಂಗ್ ಏನು ಅನ್ನೋದು ಕೂಡ ನಮ್ಮ ರಿಯಾಕ್ಷನ್ ಮೇಲೆ ಅವಲಂಬಿತ ಆಗಿರುತ್ತೆ. ಇಲ್ಲಿ ಒಳಗೆ ಎಷ್ಟು ಹುಳುಕದಾವ ಅನ್ನೋದು ಜಗತ್ತಿಗೆ ತೋರಿಸೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.